ಹಲೋ ಮೂವಿ ಫ್ಯಾನ್ಸ್. ಸತ್ಯದ ಸರ್ ಅವರನ್ನ ಹಲವಾರು ಕ್ಯಾರೆಕ್ಟರ್ಸ್ಗಳು ಹಲವಾರು ಪಾತ್ರಗಳಲ್ಲಿ ನಾವು ನೋಡಿದ್ದೀವಿ ಅಂತ ಅನ್ಬೋದು. ಆದರೆ ನಮಗೆ ಈಗಲೂ ತಲೆಯಲ್ಲಿ ಜ್ಞಾಪಕ ಇರೋದು ವಿಕ್ರಮ್ ರಾಥೋಡ್ ಅನ್ನೋ ಕ್ಯಾರೆಕ್ಟರ್. ಲಿಟ್ರಲ್ ಆಗಿ ಗೂಸ್ಬಂಪ್ಸ್ ಬರೋ ಅಂಶಗಳು ಆ ಮೂವಿಯಲ್ಲಿದೆ ಅಂತ ಅನ್ಬೋದು. ಅದರಲ್ಲಿ ತಂದೆ ಮಗಳ ಒಂದು ಎಮೋಷನ್ ಆ್ಯಂಗಲು, ಮಗಳಿಗೋಸ್ಕರ ಏನು ಅಂತಕ್ಕೆ ಹೋಗೋ ತಂದೆ ಮನಸ್ಸಿಗೆ ಮುಟ್ಟೋ ರೀತಿ ಆ ಸ್ಟೋರಿ ಲೈನ್ನ ಬರೆದಿದ್ರು ಅಂತ ಅನ್ಬೋದು. ಅದನ್ನೇ ಒಂದು ಇನ್ಸ್ಪೈರ್ ಆಗಿ ಈಗ ಒಂದು ಹೊಸ ಪ್ರಾಜೆಕ್ಟ್ ರವಿತೇಜ ಸರ್ ಅವರು ತಗೊಂಡಿದ್ದಾರೆ. ಹಾಗೆ ಆ ಮೂವಿ ಟೀಮ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ವಿಡಿಯೋನು ಬಂದಿತ್ತು. ಈಗ ಒಂದು ಗ್ಲಿಮ್ಸ್ ಅನೌನ್ಸ್ಮೆಂಟನ್ನು ಬಿಟ್ಟಿದ್ದಾರೆ. ಅದನ್ನು ಟೈಟಲ್ ಇಟ್ಟಿರೋದು ದ ಆರ್ಟ್ ಆಫ್ ಇರುಮುಡಿ ಅಂತ. ಈ ಗ್ಲಿಮ್ಸ್ ವಿಡಿಯೋದಲ್ಲಿ ಏನು ಹೇಳಿಕೊಳ್ತಿದ್ದಾರೆ ಅಂದರೆ, ತಂದೆ ಮಗಳ ಎಮೋಷನ್ನು, ಅವರಿಬ್ಬರ ನಡುವೆ ಇರೋ ಟ್ರಸ್ಟು, ಒಬ್ರನ್ನ ಬಿಟ್ಟು ಒಬ್ಬರು ಇರೋಕ್ಕಾಗದೇ ಇರೋ ಒಂದು ಸನ್ನಿವೇಶ. ಆದರೆ ಒಂದು ಮಗಳು ಇದನ್ನು ಮಾಡಬೇಡ ಅಂದರೆ ಆ ತಂದೆ ಅದನ್ನು ಗೌರವಿಸಿ ಹೇಗೆ ಅದನ್ನು ಪಾಲಿಸ್ತಾರೆ ಅನ್ನೋದನ್ನು ಬ್ಯೂಟಿಫುಲ್ಲಾಗಿ ಈ ಗ್ಲಿಮ್ಸಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಅನ್ಬೋದು. ಹಾಗೆ ನಮ್ಮ ಮಾಸ್ ಮಹಾರಾಜ ಅನ್ನೋ ಒಂದು ಟೈಟಲ್ಗೆ ತಕ್ಕನಾಗೆ ಆ್ಯಕ್ಷನು ಇದೆ ಅಂತ ಅನ್ಬೋದು. ಅದು ಲಿಟ್ರಲ್ ಆಗಿ ಗೂಸ್ ಬಂಪ್ಸ್ ಬರೋ ರೀತಿ ಇತ್ತು ಆ್ಯಕ್ಷನ್ ಸನ್ನಿವೇಶಗಳೆಲ್ಲ ಅಂತ ಅನ್ಬೋದು. ಅದೇ ರೀತಿ ಇದರಲ್ಲಿ ಡಿವೋಷ್ನಲ್ ಆ್ಯಂಗಲು ಇದೆ. ನಮ್ಮ ರವಿತೇಜ ಸರ್ ಅವ್ರನ್ನ ಫಸ್ಟ್ ಟೈಮ್ ಈ ಆ್ಯಂಗಲಲ್ಲಿ ನೋಡ್ತಾ ಇದ್ದೀನಿ ಅಂತ ಅನ್ಬೋದು. ಲಿಟ್ರಲ್ ಆಗಿ ಅದನ್ನು ಸೂಪರಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ನಿಸ್ತು ನನಗೆ. ಹಾಗೆ ಇದರಲ್ಲಿ ವಿಜುವಲೈಸೇಷನು, ಸೌಂಡ್ ಡಿಸೈನಿಂಗು ಸಖತ್ ಆಸಮ್ ಆಗಿದೆ ಅಂತ ಅನ್ಬೋದು. ಡೈಲಾಗ್ಸ್ಗಳು ಒಂದೇ ಒಂದಿದೆ. ಹಾಗೆ ಈ ಗ್ಲಿಮ್ಸ್ ವಿಡಿಯೋ ನೋಡಾದ್ಮೇಲೆ ಇದು ನೆಕ್ಸ್ಟು ಒಂದು ಸಕ್ಸಸ್ ಕೊಡುತ್ತೆ ಅನ್ಕೊತಾ ಇದ್ದೀನಿ ರವಿತೇಜ ಸರ್ ಅವರಿಗೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರ್ ರೀಜನಲ್ ಲ್ಯಾಂಗ್ವೇಜಲ್ಲೂ ಈ ಟೀಸರ್ನ ಗ್ಲಿಮ್ಸ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ನೀವಿನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದು ಸತಿ ಹೋಗಿ ನೋಡಿ. ನೋಡಾದ್ಮೇಲೆ ಏನಿಸ್ತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.